ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ಇವತ್ತು ಸಂಬಂಧದ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಏನು, ಈ ಒಂದು ಅಧ್ಯಾಯದ ಸಂಬಂಧವಾಗಿ ಅದರ ಬಗ್ಗೆ ಏನ್ ಹೇಳಿದಾನೆ, ಯಾಕೆ ಈ ಅಧ್ಯಾಯವನ್ನ ಹೇಳೋದಕ್ಕೆ ಶುರು ಮಾಡಿದಾನೆ, ಒಂದು ಕನೆಕ್ಷನ್ ಇರಬೇಕಲ್ವಾ. ಆ ಅಧ್ಯಾಯ ಮುಗಿದ ಮೇಲೆ ಈ ಅಧ್ಯಾಯವನ್ನ ಯಾಕೆ ಶುರು ಮಾಡಿದಾನೆ ಅನ್ನೋ ಸಂಬಂಧದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇನು ಅಂತ ನಾವು ಈಗ ತಿಳ್ಕೊಳ್ಳೋಣ. ಭಗವಂತ 2ನೇ ಅಧ್ಯಾಯದಲ್ಲಿ ಅಶೋಚ್ಯಾನನ್ವ ಶೋಚಸ್ತ್ವಂ ಅಂದ್ರೆ 2ನೇ ಅಧ್ಯಾಯ 11ನೇ ಶ್ಲೋಕ ಅಲ್ಲಿಂದ ಹಿಡಿದು ದೇಹಿ ನಿತ್ಯಮವಧ್ಯೋಯಂ ಅಂದ್ರೆ 2ನೇ ಅಧ್ಯಾಯದ 30ನೇ ಶ್ಲೋಕದವರೆಗೆ ಆತ್ಮತತ್ವವನ್ನ ನಿರೂಪಣೆ ಮಾಡ್ತಾ, ಅಂದ್ರೆ ಆತ್ಮತತ್ವದ ಬಗ್ಗೆ ಹೇಳ್ತಾ ಸಾಂಖ್ಯಾಯೋಗವನ್ನ ಪ್ರತಿಪಾದನೆ ಮಾಡ್ತಾನೆ. ಮತ್ತೆ ಬುದ್ಧಿರ್ ಯೋಗೆ ತ್ವಿಮಾಂ ಶೃಣು ಅಂದ್ರೆ 2ನೇ ಅಧ್ಯಾಯದ 39ನೇ ಶ್ಲೋಕದಿಂದ ಪ್ರಾರಂಭ ಮಾಡಿ ತದಾ ಯೋಗಮವಾಪ್ಸ್ಯಸಿ ಅಂದ್ರೆ 2ನೇ ಅಧ್ಯಾಯದ 53ನೇ ಶ್ಲೋಕದವರೆಗೆ ಸಮಬುದ್ಧಿ ರೂಪಿ ಕರ್ಮಯೋಗದ ವರ್ಣನೆ ಮಾಡ್ತಾನೆ. ಅಂದ್ರೆ ಸಮಬುದ್ಧಿಯನ್ನ ಇಟ್ಕೊಂಡು ಕರ್ಮ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತಾನೆ. ಇದಾದ ಮೇಲೆ 54ನೇ ಶ್ಲೋಕದಿಂದ ಅಧ್ಯಾಯದ ಕೊನೆವರೆಗೂ ಕೂಡ ಅರ್ಜುನ ಕೇಳಿದ್ದಕ್ಕೋಸ್ಕರ ಭಗವಂತ ಸಮಬುದ್ಧಿ ರೂಪಿ ಕರ್ಮಯೋಗದ ಮೂಲಕ ಪರಮಾತ್ಮನನ್ನ ಪ್ರಾಪ್ತಿ ಮಾಡಿಕೊಂಡಂತಹ ಸ್ಥಿತಪ್ರಜ್ಞ ಸಿದ್ಧ ಪುರುಷನ ಲಕ್ಷಣಗಳೇನೇನು, ಅವನ ಆಚರಣೆ ಹೇಗಿರುತ್ತೆ, ಮತ್ತೆ ಅವನ ಮಹತ್ವವನ್ನು ಕೂಡ ಅವನು ಪ್ರತಿಪಾದಿಸ್ತಾನೆ. ಅಲ್ಲಿ ಕರ್ಮಯೋಗದ ಮಹಿಮೆಯನ್ನ ಹೇಳ್ತಾ ಭಗವಂತ 47 ಮತ್ತು 48ನೇ ಶ್ಲೋಕದಲ್ಲಿ ಕರ್ಮಯೋಗದ ಸ್ವರೂಪವನ್ನ ತಿಳಿಸಿ ಅರ್ಜುನನಿಗೆ ಕರ್ಮ ಮಾಡು ನೀನು ಅಂತ ಹೇಳ್ತಾನೆ. 49ರಲ್ಲಿ ಸಮಬುದ್ಧಿ ರೂಪಿ ಕರ್ಮಯೋಗಕ್ಕಿಂತ ಸಕಾಮ ಕರ್ಮದ ಸ್ಥಾನ ಬಹಳ ಕೆಳಮಟ್ಟದ್ದು ಅಂತ ಅವನು ತಿಳಿಸ್ತಾನೆ. 50ರಲ್ಲಿ ಸಮಬುದ್ಧಿಯುಳ್ಳಂತಹ ಪುರುಷನ ಪ್ರಶಂಸೆ ಮಾಡಿ ಅರ್ಜುನನಿಗೆ ಕರ್ಮಯೋಗದಲ್ಲಿ ನೀನು ನಿರತನಾಗು ಅಂತ ಹೇಳ್ತಾನೆ. ಮತ್ತು 51ನೇ ಶ್ಲೋಕದಲ್ಲಿ ಸಮಬುದ್ಧಿ ಇರುವಂತಹ ಜ್ಞಾನಿ ಪುರುಷನಿಗೆ ಅನಾಮಯ ಪದದ ಪ್ರಾಪ್ತಿ ಆಗುತ್ತೆ ಅನ್ನೋದನ್ನು ಕೂಡ ಹೇಳಿದಾನೆ. ಈ ಪ್ರಸಂಗವನ್ನೆಲ್ಲ ಕೇಳಿದ ಮೇಲೆ ಅರ್ಜುನನಿಗೆ ಅದರ ಸರಿಯಾದ ಅಭಿಪ್ರಾಯ ಅಂದರೆ ಭಗವಂತ ಏನು ಹೇಳ್ತಾ ಇದ್ದಾನೋ ಅದನ್ನು ಸರಿಯಾಗಿ ಅವನು ನಿರ್ಧಾರ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಈಗ ನಮ್ಗೆ ಯಾರಾದರೂ ಒಂದು ಪಾಠವನ್ನು ಹೇಳಿದಾಗ ಅಥವಾ ಒಂದು ವಿಷಯವನ್ನು ಹೇಳಿದಾಗ ಅದು ನಮ್ಗೆ ಅರ್ಥ ಆಗಬೇಕಲ್ವಾ. ಅವ್ರು ಏನು ಹೇಳ್ತಾ ಇದ್ದಾರೋ ನಮ್ಮ ಮೈಂಡಲ್ಲಿ ಅದು ಕೂತ್ಕೊಳ್ಳುತ್ತೆ. ಓ, ಈ ವಿಷಯದ ಬಗ್ಗೆ ಅವರು ಈ ರೀತಿ ಹೇಳ್ತಾ ಇದ್ದಾರೆ, ಅದು ನಮಗೆ ಅರ್ಥ ಆಗಬೇಕು, ನಮ್ಮ ತಲೆಯಲ್ಲಿ ಕೂತ್ಕೋಬೇಕು, ಅದು ನಮಗೆ ಒಂದು ದೃಢತೆ ಬರುತ್ತೆ. ನನಗಿದು ಅರ್ಥ ಆಗಿದೆ ಈ ವಿಷಯ ಅಂತ ಅಂದ್ಬಿಟ್ಟು. ಆ ರೀತಿ ಇವನಿಗೆ ಆಗಲಿಲ್ಲ. ಏನು ಹೇಳ್ತಾ ಇದ್ದಾನೆ ಭಗವಂತ ಇಲ್ಲಿ, ಬುದ್ಧಿ ಅನ್ನುವಂಥ ಶಬ್ದದ ಅರ್ಥವನ್ನು ಜ್ಞಾನ ಅಂತ ಅವನು ತಿಳ್ಕೊಂಬಿಟ್ಟು ಅವನಿಗೆ ಭ್ರಮೆ ಉಂಟಾಗುತ್ತೆ. ನೋಡಿ, ಇಲ್ಲಿ ಬುದ್ಧಿ ಅನ್ನುವಂಥ ಶಬ್ದದ ಅರ್ಥ ಬುದ್ಧಿ ಅಂತ ತಿಳ್ಕೊಬೇಕಾದ್ರೆ ಅವನು ಬುದ್ಧಿ ಅಂದಿದ ತಕ್ಷಣ ಅದನ್ನು ಜ್ಞಾನ ಅಂತ ತಿಳ್ಕೊಳ್ತಾನೆ. ಭಗವಂತನ ಮಾತುಗಳಲ್ಲಿ ಕರ್ಮಕ್ಕಿಂತ ಜ್ಞಾನದ ಪ್ರಶಂಸೆ ಅವನಿಗೆ ಕಂಡು ಬರೋದಕ್ಕೆ ಶುರುವಾಗುತ್ತೆ. ಇಲ್ಲಿ ಭಗವಂತ ಕರ್ಮಕ್ಕಿಂತ ಜ್ಞಾನನೇ ದೊಡ್ಡದು ಅಂತ ಹೇಳ್ತಾ ಇದ್ದಾನೆ ಅಂತ ಅವನು ಅಂದ್ಕೊಳ್ತಾನೆ. ಅಂದರೆ ಇಲ್ಲಿ ಸಮಬುದ್ಧಿ ಇರಬೇಕು ಅಂತ ಅವನು ಹೇಳ್ತಾನೆ. ನೀನು ಮಾಡುವಂಥ ಕರ್ಮದಲ್ಲಿ ನಿನಗೆ ಬುದ್ಧಿ ಸಮವಾಗಿರಬೇಕು ಅಂತ ಹೇಳಿದಾಗ ಇವನು ಅದನ್ನು ಜ್ಞಾನ ಅಂತ ತಿಳ್ಕೊಳ್ತಾನೆ ಬುದ್ಧಿಯನ್ನು. ಅದಕ್ಕಿಲ್ಲಿ ಏನಾಯಿತು, ಕರ್ಮಕ್ಕಿಂತ ಜ್ಞಾನನೇ ಹೆಚ್ಚು ಅಂತ ಅವನು ಹೇಳೋದಕ್ಕೆ ಶುರು ಮಾಡ್ದಂಗೆ ಇವನಿಗೆ ಅನಿಸುತ್ತೆ. ಮತ್ತು ಆ ವಚನಗಳು ಅವನಿಗೆ ಸ್ಪಷ್ಟವಾಗಿ ಗೊತ್ತಾಗದೆ ಅರ್ಥ ಆಗದೆ ಅವನಿಗೆ ಗೊಂದಲ ಥರ ಕಾಣಿಸುತ್ತೆ. ಏನೋ ಒಂಥರ ಕನ್ಫ್ಯೂಷನ್ ಆಗ್ತಾ ಇದೆ. ಕರ್ಮ ಶ್ರೇಷ್ಠನಾ ಅಥವಾ ಜ್ಞಾನ ಶ್ರೇಷ್ಠನಾ ಅನ್ನೋದು ಅವನಿಗೆ ಗೊತ್ತಾಗಲಿಲ್ಲ. ಇಲ್ಲಿ ಕರ್ಮವನ್ನು ಮಾಡು ಅಂತ ಹೇಳ್ತಿದ್ದಾನೆ, ಯುದ್ಧ ಮಾಡು ನೀನು ಅಂತಂದ್ಬಿಟ್ಟು. ಆದರೆ ಇಲ್ಲಿ ಸಮಬುದ್ಧಿ ಇರೋನು ಅಥವಾ ಸ್ಥಿರ ಬುದ್ಧಿ ಇರೋನು ಒಳ್ಳೆಯವನು ಅಥವಾ ಜ್ಞಾನ ಇರೋನು ಒಳ್ಳೆಯವನು ಅಂತಿದ್ದಾನಲ್ಲ. ಹಾಗಾದರೆ ನಾನು ಯಾಕೆ ಕರ್ಮ ಮಾಡಬೇಕು, ನಾನು ಕೂಡ ಜ್ಞಾನಿ ಆಗ್ಬೋದಲ್ವಾ. ಆ ರೀತಿ ಅವನಿಗೇನೋ ಒಂಥರ ಸರಿಯಾಗಿ ಸ್ಪಷ್ಟವಾಗಿ ಅರ್ಥವಾಗದೆ ಗೊಂದಲವಾಗಿದೆ. ಅದಕ್ಕೋಸ್ಕರ ಭಗವಂತನಿಂದ ಅವುಗಳಿಗೆ ಸ್ಪಷ್ಟೀಕರಣವನ್ನು ಮಾಡಿಕೊಳ್ಳೋದಿಕ್ಕೆ
ಅಂದರೆ ನೀನು ಹೇಳ್ತಾ ಇರೋದು ಏನಪ್ಪ, ನನಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ಅದನ್ನು ಸರಿಯಾಗಿ ಇವಾಗ ಅರ್ಥ ಮಾಡ್ಕೋಬೇಕಲ್ವಾ. ಯಾಕೆ ಅಂತಂದರೆ ಈಗ ಗುರು ಸ್ಥಾನದಲ್ಲಿದ್ದಾನೆ ಕೃಷ್ಣ. ಗುರುವಿನ ಕೆಲಸ ಏನು? ಶಿಷ್ಯನಿಗೆ ಅರ್ಥ ಮಾಡಿಸೋದು. ಗುರು ಹೇಳ್ಕೊಡ್ತಾನೆ, ಅದು ಅರ್ಥ ಆಗಿಲ್ಲ ಅಂತಂದರೆ ಪರಿಪ್ರಶ್ನೇನ ಸೇವೆಯ, ಅಂದರೆ ನಾವು ಪರಿಪ್ರಶ್ನೆ ಕೇಳಬೇಕು. ಆದರೆ ಅದನ್ನು ಗುರುವಿನ ಚೆಕ್ ಮಾಡೋದಕ್ಕೆ ಅಥವಾ ಕೀಟ್ಲೆ ಮಾಡೋದಕ್ಕೆ ಆ ರೀತಿ ಅಲ್ಲ, ನಿಜವಾಗ್ಲೂ ನನ್ನ ಮನಸ್ಸಲ್ಲಿ ಅದನ್ನು ತಿಳ್ಕೋಬೇಕು ಅನ್ನುವಂಥ ಆಸಕ್ತಿ ಇರಬೇಕು. ಆ ರೀತಿ ನಾವು ಪ್ರಶ್ನೆ ಮಾಡಬಹುದು, ಆಯಿತಾ. ಆಗ ಗುರುವಿನಿಂದ ತಿಳ್ಕೊಂಡಾಗ ನಮ್ಮ ಒಳಗಡೆ ಇರುವ ಒಂದು ಜ್ಞಾನ ಇದೆಯಲ್ಲ, ಅದು ಕಂಪ್ಲೀಟಾಗಿ ಸರಿಯಾಗಿ ಅರ್ಥ ಆಗುತ್ತೆ. ಆ ಜ್ಞಾನ ಸರಿಯಾದ ಜ್ಞಾನವಾಗಿರುತ್ತೆ. ಇಲ್ಲ ಅಂತಂದರೆ ಅರ್ಧಂಬರ್ಧ ತಿಳ್ಕೊಂಡ್ರೆ ಏನಾಗುತ್ತೆ, ನಮಗೂ ತೊಂದರೆ ಆಗುತ್ತೆ, ನಮ್ಮಿಂದ ಬೇರೆಯವ್ರಿಗೂ ಕೂಡ ತೊಂದರೆ ಆಗುತ್ತೆ, ಆಯಿತಾ. ಅದಕ್ಕೋಸ್ಕರ ಇಲ್ಲಿ ಅವನು ಸ್ಪಷ್ಟೀಕರಣವನ್ನು ಕೇಳ್ತಾ ಇದ್ದಾನೆ ಭಗವಂತನಿಂದ. ಮತ್ತು ತನಗಾಗಿ ಯಾವುದು ನಿಶ್ಚಯವಾಗಿದೆಯೋ, ಅಂದರೆ ತನಗಾಗಿ ನಿಶ್ಚಯವಾದಂತಹ ಶ್ರೇಯಸ್ಸಿನ ಸಾಧನ. ಈಗ ನೋಡಿ, ಶ್ರೇಯಸ್ಸು ಪ್ರೇಯಸ್ಸು ಅಂತಿರುತ್ತೆ. ಶ್ರೇಯಸ್ಸು ಅಂತಂದರೆ ನಮ್ಮನ್ನು ಸ್ಟೆಪ್ ಬೈ ಸ್ಟೆಪ್ಪು ಕರ್ಕೊಂಡು ಮೇಲಕ್ಕೆ ಹೋಗ್ತಾ ಇರುತ್ತೆ. ಅಂದರೆ ನಮ್ಮ ಜೀವನದಲ್ಲಿ ನಾನು ಯಾವ ಮಟ್ಟದಲ್ಲಿದ್ದೀನೋ ಆಧ್ಯಾತ್ಮಿಕದಲ್ಲಿ, ಜ್ಞಾನದಲ್ಲಿ, ಅಲ್ಲಿಂದ ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗುವಂಥ ಕೆಲಸ ಅದು ಮಾಡುತ್ತೆ. ಇನ್ನೊಂದಿದೆ, ಅದೇನು ಅಂತಂದರೆ ನಮ್ಮನ್ನು ಕೆಳಮಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದು ಒಂದು ದಿವಸ ನಮ್ಮನ್ನು ಹಾಕಿ ತುಳಿದು ಬಿಡುತ್ತೆ. ಅದಕ್ಕೆ ಇಲ್ಲಿ ಅವನು ಕೇಳ್ಕೊಳ್ತಾ ಇದ್ದಾನೆ ಭಗವಂತನನ್ನು, ನನಗೆ ಯಾವುದು ಸರಿನೋ, ಅಂದರೆ ನಾನು ಶ್ರೇಯಸ್ಸಿನ ಕಡೆಗೆ ಹೋಗೋದಕ್ಕೆ ಯಾವ ಸಾಧನೆಗಳನ್ನು ಮಾಡಿದ್ರೆ ನನಗೆ ಒಳ್ಳೆಯದು ಅನ್ನೋದನ್ನು ಅವನು ಭಗವಂತನಿಂದ ತಿಳ್ಕೋಬೇಕು ಅಂತ ಇಷ್ಟಪಡ್ತಾ ಇದ್ದಾನೆ ಅರ್ಜುನ. ಅದಕ್ಕೋಸ್ಕರ ಅವನು ಈಗ ಈ ಒಂದು ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕದಿಂದ ಅವನು ಪ್ರಶ್ನೆಯನ್ನು ಕೇಳೋದಕ್ಕೆ ಶುರು ಮಾಡ್ತಾನೆ. ನೀನು ಇದು ಹೇಳ್ತೀಯಾ, ಅದು ಹೇಳ್ತೀಯ, ನನಗೆ ಅರ್ಥ ಆಗ್ತಾ ಇಲ್ಲಪ್ಪ, ಗೊಂದಲ ಆಗ್ಬಿಟ್ಟಿದೆ ಅಂತಂದ್ಬಿಟ್ಟು ಅವನು ಈಗ ಪ್ರಶ್ನೆಯನ್ನು ಕೇಳಿ ತನ್ನ ಮನಸ್ಸಲ್ಲಿ ಉಂಟಾಗಿರುವಂತಹ ಸಂದೇಹಗಳನ್ನು, ಗೊಂದಲಗಳನ್ನು ಸರಿಪಡಿಸ್ಕೋಬೇಕು ಅಂತ ಅವನು ಯೋಚನೆ ಮಾಡಿದ್ದಾನೆ. ಅದಕ್ಕೆ ಈಗ ಪ್ರಶ್ನೆಗಳನ್ನು ಶುರು ಮಾಡ್ತಾನೆ. ಸೊ ಈಗ ನಮಗೂ ಕೂಡ ಗೊಂದಲ ಇರುತ್ತೆ ಅಲ್ವಾ. ಈಗ ಭಗವಂತ ಸ್ವಯಂ ಅದಕ್ಕೆ ಉತ್ತರ ಕೊಡ್ತಾನೆ ನೋಡಿ. ಬೇರೆ ಯಾರನ್ನೋ ನಾವು ಕೇಳೋದು ಬೇಕಾಗಿಲ್ಲ, ಇಲ್ಲಿ ಸ್ವಯಂ ಕೃಷ್ಣನೇ ಅದಕ್ಕೆ ಉತ್ತರ ಕೊಟ್ಟಿದ್ದಾನೆ. ಅದನ್ನು ನಾವು ಒಂದೊಂದಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಅರ್ಜುನನಿಗೆ ಏನು ಪ್ರಶ್ನೆಗಳು ಬಂದಿದೆಯೋ ಆ ಪ್ರಶ್ನೆಗಳು ಆಲ್ರೆಡಿ ನಮ್ಮ ಒಳಗಡೆನೂ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಗಮನವಿಟ್ಟು ಶ್ರದ್ಧೆಯಿಂದ ಕೇಳಿ ಅದನ್ನು ಮನನ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಿ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಪ್ರಯತ್ನ ಮಾಡೋಣ. ಮತ್ತು ಭಗವಂತ ಏನು ಹೇಳಿದಾನೋ ಅದನ್ನು ನಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಮುಂದಿನ ಭಾಗದಲ್ಲಿ ನಾವು ಮೊದಲನೇ ಶ್ಲೋಕದಿಂದ ತಿಳ್ಕೊಳ್ತಾ ಹೋಗೋಣ. ಹರೇ ಕೃಷ್ಣ.